ಲಾಹೋರ್ ಬಳಿಕ ಸಿಯಾಲ್ಕೋಟ್ ಮೇಲೆ ಪ್ರತಿ ದಾಳಿಯನ್ನ ನಡೆಸಿದೆ ಭಾರತ. ಪಾಕಿಸ್ತಾನದ ದಾಳಿಗೆ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ ಭಾರತ. ಇದು ಕಂಟಿನ್ಯೂ, ಇದು ಇಲ್ಲಿಗೆ ನಿಲ್ಲಲ್ಲ. ಲಾಹೋರ್ ಬಳಿಕ ಸಿಯಾಲ್ಕೋಟ್ ಮೇಲೆ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ ಭಾರತ. ಪಾಕಿಸ್ತಾನದ ದಾಳಿಗೆ ಪ್ರತಿ ದಾಳಿಯನ್ನ ನಡೆಸಿರೋದು ಭಾರತ. ಭಾರತದ 3 ರಾಜ್ಯಗಳ ಮೇಲೆ ಪ್ರಮುಖವಾಗಿ ದಾಳಿಯನ್ನ ನಡೆಸಿತ್ತು ಪಾಕಿಸ್ತಾನ. ಜಮ್ಮು ಕಾಶ್ಮೀರ, ರಾಜಸ್ಥಾನ ಮತ್ತು ಪಂಜಾಬ್ ಮೇಲೆ ಇದರ ಪ್ರತಿ ದಾಳಿಯನ್ನ ಎದುರಿಸಲೇಬೇಕಲ್ವಾ ಈಗ ಪಾಕಿಸ್ತಾನ. ಹಾಗಾಗಿನೇ ಲಾಹೋರ್ ಮೇಲೆ ಮೊದಲು ನಮ್ಮ ಭಾರತೀಯ ಸೇನೆ ಮುಗಿಬಿದ್ದಿದೆ. ಲಾಹೋರ್ ಬಳಿಕ ಸಿಯಾಲ್ಕೋಟ್ ಮೇಲೆ ಪ್ರತಿ ದಾಳಿಯನ್ನ ಮಾಡ್ತಾ ಇದೆ ಭಾರತೀಯ ಸೇನೆ. ಪಾಕಿಸ್ತಾನದ ದಾಳಿ ಬೆನ್ನಲ್ಲೇ ಈಗ ಅಜಿತ್ ದೋವಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ದಾಳಿಯ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಭಾರತದ ಪ್ರತಿ ದಾಳಿ ಬಗ್ಗೆಯೂ ಕೂಡ ಮೋದಿ ಅವರಿಗೆ ಮಾಹಿತಿಯನ್ನ ಕೊಡ್ತಿದ್ದಾರೆ. ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಯಾಕಂದ್ರೆ ಪಾಕಿಸ್ತಾನದಿಂದ ದಾಳಿ ಆಗ್ತಿದೆ, ಪ್ರತಿ ದಾಳಿಯೂ ಕೂಡ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವರು ಈ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ತೆರಳಿದ್ದಾರೆ. ಅಲ್ಲಿ ಭೇಟಿ ಕೊಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡುತ್ತಿದ್ದಾರೆ. ಅತ್ತ ವಿದೇಶಾಂಗ ಸಚಿವರು ಕೂಡ ಬಹಳ ಪ್ರಮುಖವಾಗಿರುವಂತಹ ಮಾತುಕತೆ, ಚರ್ಚೆಗಳು ಸಾಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಿಕ್ಕಾಪಟ್ಟೆ ಎಲ್ಲರ ಚಿತ್ತ ಇರ್ತಾ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ದಾಳಿಯ ಮೇಲೆ ದಾಳಿ ಮಾಡ್ತಾ ಇದಕ್ಕೆ ಕೌಂಟರ್ ಕೊಡುವಂತ ಕೆಲಸ ಭಾರತ ನಡೀತಾ ಇದೆ. ಈ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಅಜಿತ್ ದೋವಲ್ ಅವರು ಭೇಟಿ ಕೊಟ್ಟಿದ್ದಾರೆ. ಏನೇನು ಆಗ್ತಾ ಇದೆ ಎನ್ನುವಂತ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದಾರೆ. ದಾಳಿ ಆಗ್ತಿದ್ದಂತೆ ವಿಸಿಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರ ನಿವಾಸವನ್ನ. ಗಡಿ ಭಾಗದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಭಾರತದ ಪ್ರತಿ ದಾಳಿ ಬಗ್ಗೆಯೂ ಕೂಡ ಮೋದಿ ಅವರಿಗೆ ಮಾಹಿತಿಯನ್ನ ಕೊಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದೇನಾಗುತ್ತೆ ಎನ್ನುವಂತ ಭಯದ ವಾತಾವರಣ, ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಯಾಕಂದ್ರೆ ದಾಳಿಯ ಮೇಲೆ ದಾಳಿ ಆಗ್ತಿದೆ, ಅದಕ್ಕೆ ಕೌಂಟರ್ ಕೊಡುವಂತ ಕೆಲಸ ನಮ್ಮ ಭಾರತೀಯ ಸೇನೆ ಮಾಡ್ತಾನೆ ಇದೆ. ಪಾಕಿಸ್ತಾನದ ಕ್ಷಿಪಣಿಗಳನ್ನ, ಡ್ರೋನ್ಗಳನ್ನ ಹೊಡೆದು ಉರುಳಿಸುವಂತ ಕೆಲಸ ಆಗ್ತಿದೆ. ಹಾಗಾಗಿ ಕೌಂಟರ್ ಅಟ್ಯಾಕ್ ಕೂಡ ಸಾಗ್ತಾ ಇರುವಂತದ್ದು.